ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿಕಾರ್ ಲವರ್ ಶಿವು. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ ಐಕಾನ್ ನೋಡೋದನ್ನ ಮರಿಬೇಡಿ. ವಿಡಿಯೋ ಮಾತ್ರ ಮಸ್ತಾಗಿರುತ್ತೆ, ಕೊನೆ ತನಕ ನೋಡಿ. ಇವರು ಇವಾಗ ನನ್ನ ಫ್ರೆಂಡ್ಸ್ಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಈಗ ಪರಿಚಯ ಮಾಡ್ಕೊಳ್ತಾರೆ. ನಾನು ಗುರು ವಿಡಿಯೋ ಮಾಡೋನು, ಮತ್ತೆ ನೀವು ಗುರು ಚೆನ್ನಾಗಿದೀವಣ್ಣ. ಮತ್ತೆ ಇವತ್ತು ನಾವು ದನಗಳನ್ನ ಅಟ್ಕೊಂಡು ಬಂದು ಎಲ್ಲ ಈ ಕಾಡಲ್ಲಿ ಮೇಯ್ಸಕ್ಕೆ ಬಂದಿದ್ದೀವಿ. ನನ್ನ ಫ್ರೆಂಡ್ಸ್ ಬಂದು ಒಬ್ಬನು ಆಡುಗಳನ್ನ ಅಟ್ಕೊಂಡು ಬಂದಿದ್ದಾನೆ, ಮತ್ತೆ ಇನ್ನೊಬ್ಬನು ದನಗಳನ್ನ ಅಟ್ಕೊಂಡು ಬಂದಿದ್ದಾನೆ. ಹಂಗೆ ಇವಾಗ ನಮ್ಮ ಕೈಯಲ್ಲಿ ಏನೈತೆ ಅಂತ ತೋರಿಸ್ತೀನಿ ಬನ್ರಿ. ಬಂದು ಆಡುಮರಿಗಳಿಗೆ ಸೊಪ್ಪು ಸೇರಿಯುವಂಥ ಕೊಕ್ಕೆ. ಈ ಕೊಕ್ಕೆನ ನನ್ನ ಫ್ರೆಂಡ್ಸು ನನ್ನ ಕೈಲಿ ಕೊಟ್ಟಿದ್ದಾನೆ. ಅವನು ಹಿಂದ್ಗಡೆಯಿಂದ ಆಡುಗಳನ್ನ ಅಟ್ಕೊಂಡು ಬರ್ತಾ ಇದ್ದಾನೆ. ಮತ್ತು ಇಲ್ಲೊಬ್ಬ ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ ತೋರಿಸ್ತೀನಿ. ನೀಟಾಗಿ ಕಿಲ್ತಾ ಇದ್ನ. ಇದು ಬಂದು ಮಳೆ ಟೈಮಲ್ಲಿ ಮಾತ್ರ ಅಣಮೆಗಳು ಉಡೋದು. ಈ ಅಣಮೆನ ಕಿತ್ಕೊಂಡೋಗಿ ಸಾಂಬಾರು ಮಾಡಿ ನೈಟ್ ಹೊತ್ತು ಊಟ ಮಾಡ್ಬೋದು. ನೋಡ್ರಿ ಅಣಮೆ ಯಾವ ಥರ ಐತೆ ತೋರಿಸ್ತೀನಿ ಕೊಡ್ರಿ. ಇಲ್ಲಿ ಅಣಮೆ ಬಂದು ಇದು ಹಿಂಗಿರುತ್ತೆ. ಇದು ಮಳೆಗಾಲದ ಟೈಮಲ್ಲಿ, ಅದುವೇ ಮುಂಗಾರು ಮಳೆ ಟೈಮಲ್ಲಿ ಉಡ್ತಕ್ಕಂಥ ಅಣಮೆ ಇದು. ಇದನ್ನ ಎಲ್ಲ ನೈಟ್ ಹೊತ್ತು ಸಾಂಬಾರು ಮಾಡ್ಬೋದು. ನಮಸ್ಕಾರ ಗುರು. ಇವತ್ತು ನಮ್ಮ ಹುಡುಗ ಅಣಮೆನ ಕಿತ್ತಿರೋ ವಿಡಿಯೋನ ಇವಾಗ ಹಾಕ್ತಾ ಇದ್ದೀನಿ ನೋಡ್ರಿ. ಅವನು ಅಣಮೆ ಬಗ್ಗೆ ಸ್ವಲ್ಪ ವಿವರ ಕೊಡ್ಬೋದು. ಯಾವ ರೀತಿ ಅಣಮೆ ವಿವರ ಕೊಡ್ತಾನೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನೋಡ್ರಿ ಇವಾಗ ಗುರು ನೀನ್ ಹೇಳ್ ಗುರು, ಅಣಮೆ ಬಗ್ಗೆ ನೀವು ಏನ್ ಹೆಂಗ್ ಕಿತ್ಕೊಂಡಿದ್ಯಾ, ಎಲ್ಲಿ ಯಾವ ತರ ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡು ಗುರು. ಹಾ ಕಿತ್ಕೊಂಡೆ ಅಣ್ಣ, ಸಂತೆಗೆ ಒಂದು ಹೊತ್ತು ಸಾರ ಆಯ್ತಣ್ಣ. ಸಾರ್ ಆಯ್ತು. ಇವಾಗ ಸಾಯಂಕಾಲದ ಊಟ ಆಯ್ತು ನಿಮ್ಗೆ. ಇದು ಸಸ್ಯಾಹಾರಿನ ಇಲ್ಲ ಮಾಂಸಾಹಾರಿ ಟೈಪಿಗೆ ಸೇರುತ್ತೆ? ಇದು ಸ್ವಲ್ಪ ನೀವು ತಿಳಿಸ್ಬೋದಾ? ಸಸ್ಯಾಹಾರಿ. ಸರಿಣ್ಣ. ಇವಾಗ ಒಂದು ವಿಶೇಷ ಏನಂತಂದ್ರೆ, ನನ್ನ ಫ್ರೆಂಡ್ಸು ಇವಾಗ ಒಂದು ಹಾವು ನೋಡಿದಾನಂತೆ. ಹಾವು ಯಾವ ಥರ ಐತೆ ಮತ್ತೆ ಯಾವ ಥರ ಹಂಟಿಂಗ್ ಮಾಡೋದಂತ ನಮ್ಮ ಭರತ್ ಬ್ರೋ ಇವಾಗ ಹೇಳ್ತಾರೆ. ಬನ್ನಿ ಬ್ರೋ ತೋರಿಸಿ ಯಾವ ಥರ ಐತೆ. ಹೋಗ್ತಾ ಇದೀವಿ ಇವಾಗ. ಎಲ್ಲ ಐತೆ ಏನು ಅಂತ ಸ್ವಲ್ಪ ಅವನು ಆತಂಕದಿಂದ ಕಾತರದಿಂದ ಕಾಯ್ತಾ ಇದ್ದಾನೆ. ಅದು ಎಲ್ಲೈತೆ ಏನೈತೆ ಅಂತ ಸ್ವಲ್ಪ ನಮಗೂ ಗೊತ್ತಿಲ್ಲ. ಅವ್ನು ಕರ್ದ ಅಂದ್ಬಿಟ್ಟು ನಾವು ಬರ್ತಾ ಇದೀವಿ. ನೋಡೋಣ ಬರ್ರಿ ಹೆಂಗೈತೆ. ಗುರು ಅಂತೂ ಇಂತೂ ಹಾವಿರೋ ಜಾಗಕ್ಕೆ ಬಂದಿದ್ದೀವಿ. ಹಾವು ಇವು ಏನೂ ಇಲ್ಲ. ಆ ಬಟ್ಟೆಯಿಂದ ಬಕ್ರ ಮಾಡ್ಬಿಟ್ಟು ಹೋಯ್ತಾವ್ನೆ. ನನ್ನ ಫ್ರೆಂಡ್ಸು ಇವಾಗ ಮರುಗಳಿಗೆ ಮೇವ್ನ ಸೆರೆಕ್ಕೆ ಹೋಗ್ತಾ ಇದ್ದಾನೆ. ಅವ್ನು ಯಾವ ತೀರ ಸೆರಿಬೋದು ನೋಡೋಣ. ಕಾತರದಿಂದ ಕಾಯ್ದು ಎಲ್ಲ ವೆಯ್ಟ್ ಮಾಡಿ ಬಂದಿರೋ ಪಾರ್ಟಿ ಜೊತೆಲಿ ಇವಾಗ ಈ ಪಾರ್ಟಿ ಜಗಳಕ್ಕೆ ಬಿದ್ಬಿಟ್ಟಾನೆ. ನೋಡ್ರಿ ಯಾವ ತರ ಅದು ನಿಮ್ಮ ಅಪ್ಪನ ಮರ ನಮ್ದು ಸರಿ ಏಲೇ. ಯಾವ ಬಾರ್ಡ್ರ್ ಇಲ್ಲ, ಎಲ್ಲ ಬಾರ್ಡ್ರು ನಮ್ದೇ. ಅದು ನಮ್ದು ಮರ. ಸರಿ ಬೇಡ ಅಲ್ಲಿ ಸರಿ, ನೀ ಸರಿ ಗುರು ಬೇಡ ಅಂತ ಅಂದವ್ರು ಯಾರ ಬಂದಿರೋ ಗುರು. ದನ ಮೇಯ್ಸೋ ಟೈಮಲ್ಲಿ ಇವ್ರು ಬೇರೆ ಬಂದವ್ರೆ. ನೋಡ್ರಿ ಮೈಯಲ್ಲಿ ಯಾವ ತರ ಬದಿ ಮಾಡ್ತಾರೆ. ನನ್ನ ಮಕ್ಕಳ ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನ್ಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ನನ್ನ ಮಕ್ಕಳ ನಿಮ್ಗೂ ಆಸೆ ಇದೆ ಈ ತರ ಡ್ರೆಸ್ ಗಳನ್ನ ಹಾಕಿ ಓಡಾಡ್ಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನ್ ನನಗೋಸ್ಕರ ಬದುಕ್ತೀನಿ. ಬರ ನಮ್ ಎತ್ತು ಬೇರೆ. ಇದ್ರ ಮಧ್ಯಕ್ಕೆ ಇನ್ನೊಬ್ಬ ಎಂಟ್ರಿ ಆದ ಕೆಂಚ ಅಂತ. ಕೆಂಚ ಬೈಲಿ. ನೋಡ್ರಿ ಕೆಂಚ ಇವಾಗ ಅಣ್ಣ. ಇವನು ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಇವಾಗ ಬೇಟೆ ಕಲ್ಸಕ್ಕೆ ಹೋಗ್ತಾವನೆ. ನೋಡ್ರಿ ಇವ್ನು ಆಡೋ ಬೇಟೆ ರಣ ಬೇಟೆ ಆಗಿರುತ್ತೆ. ನೋಡ್ರಿ ಯಾವ ಥರ ಆಡ್ತಾ ಇದ್ದಾರೆ ಬೇಟೆನ. ಇವರು ಕಲಿಸ್ತಾ ಇದ್ದಾರೆ ನೋಡ್ರಿ. ಆ ಸೈಡೆಲ್ಲ ಇವಾಗ ದನ ಮತ್ತು ಆಡುಮರಿಗಳು ಎಲ್ಲನೂ ಮೇಯಿಸ್ಕೊಂಡು ಬಂದಾಯಿತು. ಇವಾಗ ನನ್ನ ಫ್ರೆಂಡ್ಸು ನಮ್ಮ ಎತ್ತುಗಳ ಹತ್ರ ಹೋಗಿ ಏನೋ ಮಾಡ್ತಾಯಿದ್ದಾನೆ. ಏನೂ ಮಾಡಿಲ್ಲ ಅವನು. ಹಗ್ಗನ ಸೈಡ್ಗೆ ಬಿಡಿಸ್ತಾ ಕಾಲಿಗೆ, ಅದರಿಂದ ಕಾಲನ್ನ ಬಿಡಿಸಾದ್ಮೇಲೆ ದನಗಳಿಗೆ ಮತ್ತೆ ಹೋಗ್ತಾ ಇರೋ ದಾರೀಲಿ ಇದು ಸಿಕ್ತು ಗುರು. ಸಿಕ್ಕಿರೋದಲ್ಲ ನೋಡಿದೆ. ಇದೇನು ಅಂದರೆ ಒಂಥರ ಗುಹೆ ತೀರನೇ ಐತೆ. ಬರ್ರಿ ಗುರು ಇವಾಗ ತೋರಿಸ್ತೀನಿ ಅದನ್ನ ಇಟ್ಕೊಂಡು. ಗುರು ಇದು ಬಂದು ಏನು ಅಂತಂದರೆ ಸೊಳ್ಳೆಗಳಿದ್ದಾವೆ ಇವಾಗ. ಆಮೇಲೆ ವಿಡಿಯೋ ಹಾಕ್ತೀನಿ. ಸೈಡಿಂದ ದನನ ಮೇಯಿಸ್ಬಿಟ್ಟು ಬಂದ್ವಿ. ನನ್ನ ಫ್ರೆಂಡ್ಸು ಇವಾಗ ದನನ ಇಟ್ಕೊಂಡು ನಾನೇ ಮೇಯಿಸ್ತೀನಿ ಅಂತ ಅಂದವನೆ. ಯಾಕಂದರೆ ನಾನು ಅವ್ನ ಮರುಗಳಿಗೆ ಸೊಪ್ಪು ಸೇರಿದೆ. ಅದರಿಂದ ಇವಾಗ ನಿಮ್ಮ ದನಗಳು ಮೇಯಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ದನಗಳನ್ನ ಇಟ್ಕೊಂಡು ಮೇಯಿಸ್ತಾ ಇದ್ದಾನೆ ಅವನು. ನನ್ನ ಫ್ರೆಂಡು ಇವಾಗ
ಮರಕ್ಕೆ ಹತ್ತು ಈ ಮರಕ್ಕೆ ಅಂತ ಅವನಲ್ಲ, ಈ ಮರಕ್ಕೆ ಹತ್ತಿರ ಏನು ಫ್ರೆಂಡ್ಸ್ ಕೆಳಗೆ ಎಷ್ಟು ಭಯ ಆಗುತ್ತೆ ನೋಡ್ರಿ. ಆದ್ರೆ ನೋಡ್ರಿ ಇವನ್ ಬೇರೆ ಈ ಮರಕ್ಕೆ ಹತ್ತು ಅಂತ ಹೇಳ್ಬಿಟ್ಟವನೆ, ಇವನ್ ಬೇರೆ ಚಾಲೆಂಜ್ ಕೊಡ್ತಾನೆ. ಏನ್ ಫ್ರೆಂಡ್ಸ್ ಇವಾಗ ಈ ಮರಕ್ಕೆ ಹತ್ತಿರ ಏನು ಚಾಲೆಂಜ್ ಕೊಡ್ತೀರಾ ನೀವು? 20 ರೂಪಾಯಿ ಕೊಡ್ತೀರಾ? ನಿಮ್ಮ ಕಡೆಯಿಂದ ಏನು ಚಾಲೆಂಜು ಬ್ರೋ? ಇವಾಗ ಈ ವಿಡಿಯೋ ನೀನು ಏನು ನೋಡ್ತಿದ್ದೀರಾ, ಇವ್ನು ಬಂದು ಅವತ್ತು ಕೆಲ್ಸಕ್ಕೆ ಬಂದಿದ್ನ, ಕೆಲ್ಸಕ್ಕೆ ಬಂದ್ಬಿಟ್ಟು ಕಬಾಬ್ ಕೊಡ್ತೀನಿ ಅಂದ್ಬಿಟ್ಟು ಯಾಮಾರಿಸ್ಬಿಟ್ಟಿರೋದ್ರಿಂದ ಆ ದುಡ್ಡನ್ನೇ ಫ್ರೀ ಅಂತ ಹೇಳ್ತಾವ ನೀವು. ಆದರೂ ಪರವಾಗಿಲ್ಲ, ಈ ಮರಕ್ಕೆ ಹತ್ತಕ್ಕೆ ಟ್ರೈ ಮಾಡೋಣ. ಅಂತೂ ಇಂತೂ ನನ್ನ ಫ್ರೆಂಡು ಚಾಲೆಂಜ್ ಕೊಟ್ಟಿದ್ದವನೇ ಇವಾಗ ಸ್ವಪ್ನ ಸರಿತಿದ್ದಾನೆ ನೋಡ್ರಿ. ಯಾವ ರೀತಿ ಅಲ್ಲಿ ಸ್ವಪ್ನ ಆಡುಮರಗಳಿಗೆ ಸೆರೆದಾಗ್ತಿರ್ಬೋದು. ಅವ್ನು ಸರಿತಾ ಇರ್ಬೇಕಾದ್ರೆ ನಾನು ಈ ಸೈಡು ನಮ್ಮ ಎತ್ತುಗಳನ್ನ ನೋಡ್ಕೊಳ್ತಾ ಇದ್ದೀನಿ ನೋಡ್ರಿ. ದನ ಮೇಯಿಸೋ ಟೈಮಲ್ಲಿ ಇನ್ನೊಬ್ಬ ಫ್ರೆಂಡು ಇವಾಗ ಜಾಯ್ನ್ ಆಯ್ತಿದ್ದಾನೆ. ಅವ್ನು ಬಂದು ಇಲ್ಲಿ ಬೇಲಿ ಮರೆಯಲ್ಲಿ ನಿಂತಿದ್ದಾನೆ, ದೊಡ್ಡ ಕಳ್ಳ ನೋಡ್ರಿ. ಇವಾಗ ನೋಡ್ರಿ ಅವನು ಇಲ್ಲಿ ಕಾಣ್ಬೋದು, ಆ ಕಡೆ ಈ ಕಡೆ ಹಿಂದ್ಕು ಮುಂದ್ಕು ನೋಡಾಡ್ತಾವನೆ. ಇಲ್ಲಿ ನೋಡ್ರಿ 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 ಇವನೇ ಅವನು, ಇನ್ನೊಬ್ಬ ಫ್ರೆಂಡ್ ಬಂದು ಹೆಂಗ್ ಓಡಾಡ್ತಾನೆ ನೋಡ್ರಿ. ಅವನು ಬಂದಿರೋದು ಕೆಂಚ ಅನ್ನೋ ದೊಡ್ಡ ನಾಯಿನ ಕರ್ಕೊಂಡು ಹೋಗೋಕ್ಕೆ. ಅವನೇ ಒಳ್ಳೆ ಕರಿ ನಾಯಿ ತಿರ್ಗಿ ಕಾಣ್ತಾವನೆ. ನಮ್ಮ ದನಗಳೆಲ್ಲ ಈ ಸೈಡೆಲ್ಲ ಮೇಯ್ತಿದ್ದಾವೆ, ಮೇಯ್ಲಿ. ಅವನು ಅಲ್ಲಿ ಹೋಗ್ತೇವನೆ. ಬೇರೆ ಬಂದು ಈ ಪ್ಲಾಟ್ಗೆಲ್ಲ ಬರಬಾರ್ದು ನೀನು, ಬೇರೆ ಪ್ಲಾಟ್ಗೆ ಹೋಗಿ ಮೇಯ್ಸಿ ಅಂತ ಹಿಡ್ಕೊಬರ ಬರ್ತದ. ಎತ್ಕೊಳ್ಳೋ ಈ ಕಡೆ, ನಮ್ಮ ಎತ್ತು ಆ ಕಡೆ ಹೋಗ್ತಿದ್ವಿ, ನನ್ನ ಫ್ರೆಂಡು ಈ ಕಡೆ ಇಟ್ಕೊಂಡು ಬರ್ತಿದ್ದಾನೆ. ಅವ್ನು ಇಟ್ಕೊಂಡು ಬರಲಿ. ಇವನು ಬೇರೆ ಬಂದು ಈ ಪ್ಲಾಟ್ಲಿ ಮೇಯ್ಸಿಗಿಲ್ಲ ನೀವು, ನೀವು ಆ ಪ್ಲಾಟ್ಗೆ ಹೋಗಿ ಮೇಯ್ಸಿ ದನಗಳನ್ನ ಅಂತ ಹೇಳ್ತಾವನೆ. ಇವನು ಬೇರೆ ಕಿಲಾಡಿ ಬಡ್ಡಿ ಇದೆ. ಬಾಗ್ರು ಬಂದ್ಬಿಟ್ಟು ಎಲ್ಲ ಕೆಲಸನ ಮುಗಿಬಿಟ್ಟು ಮರಗಳಿಗೂ ಸೊಪ್ಪನ್ನ ಸೆರೆದಾಕ್ಬಿಟ್ಟು ಇವಾಗ ಎಲ್ಲ ರೆಸ್ಟ್ ಮಾಡ್ತಾ ಕುಂತಿದ್ದೀವಿ. ರೆಸ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.